ಧನುರಾಶಿ ಮನೆಯ ವಾತಾವರಣ ಚೆನ್ನಾಗಿರುತ್ತೆ, ಅದನ್ನು ಹಾಗೆ ಉಳಿಸ್ಕೊಳ್ತಕ್ಕಂತಹ ಪ್ರಯತ್ನಗಳು ನಡೆಯಲಿ. ರಸ್ತೆ ದಾಟುವಂತಹ ಸಂದರ್ಭದಲ್ಲಿ ಮತ್ತು ವಾಹನ ಚಾಲನೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸಿ. ರಸ್ತೆ ದಾಟುವುದು, ವಾಹನ ಚಾಲನೆ ಮಾಡೋದು ಎರಡೂ ಕೂಡ ಸ್ವಲ್ಪ ತೊಂದರೆಗೆ ಕಾರಣ ಆಗುತ್ತೇನೋ ಅನ್ನುವಂಥದ್ದು ಸೂಚ್ಯವಾಗಿದೆ. ಕ್ರೀಡಾರಂಗದಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಅನುಕೂಲ. ಅದು ಯಾವುದೇ ಕ್ರೀಡೆಗಳಾಗಿರಲಿ, ಅಂತಹ ಕ್ರೀಡಾ ರಂಗದಲ್ಲಿ ನಿಮ್ಮ ಯಶಸ್ಸು ಅಥವಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಕ್ಕೆ ಹೆಚ್ಚಿನ ಮಾನ್ಯತೆ ದೊರಕತಕ್ಕಂಥದ್ದಾಗುತ್ತೆ. ಮಾನಸಿಕವಾದಂತಹ ದ್ವೇಷ ಅಸೂಯೆಗಳನ್ನು ದೂರ ಮಾಡಿ. ಯಾರನ್ನೋ ನೋಡಿದ್ರೆ ಮನಸ್ಸಿನಲ್ಲೇ ಏನೋ ಒಂದು ರೀತಿಯ ಹೊಟ್ಟೆ ಕಿಚ್ಚು, ಒಂದು ರೀತಿಯ ಅಸೂಯೆ, ಒಂದು ರೀತಿ ದ್ವೇಷ, ಅವರನ್ನು ಕಂಡ್ರೆ ಆಗದೇ ಇರತಕ್ಕಂತಹ ಒಂದು ಮನೋಭಾವ, ಇದು ಯಾವುದೂ ಕೂಡ ಬೇಡ. ಅದೆಲ್ಲವನ್ನು ದೂರ ಮಾಡಿ ನಿಮ್ಮ ಮನಸ್ಸು ನಿರ್ಮಲವಾಗಿರಲಿ, ಶುದ್ಧವಾದಂತಹ ವಿಚಾರಗಳನ್ನು ಆಲೋಚನೆ ಮಾಡಿ ಅನ್ನುವಂಥದ್ದು. ಸೋದರ ಮಾವನ ಸಂಬಂಧದಲ್ಲಿ ಅಂದರೆ ತಾಯಿಯ ಅಣ್ಣ ತಮ್ಮ ಅವರ ಮಕ್ಕಳು ಇರಬಹುದು, ಅಥವಾ ತಂದೆಯ ತಂಗಿ ಅವರ ಕುಟುಂಬದಲ್ಲಿರಬಹುದು, ಒಂದಷ್ಟು ಘರ್ಷಣೆಗಳಾಗತ್ತೆ. ಅದರಲ್ಲಿ ನಿಮ್ಮ ಪಾತ್ರವು ಸಣ್ಣದಾಗಿ ಇರುತ್ತೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ. ದುರ್ಗಾರಾಧನೆಯನ್ನು ಮಾಡಿ, ದುರ್ಗಾ ಪ್ರಾರ್ಥನೆಯನ್ನು ಮಾಡಿ, ಈ ದುರಿತಗಳೆಲ್ಲ ದೂರವಾಗಲಿ ಅಂತ ಹೇಳಿ ನೀವು ಕೇಳಿಕೊಳ್ಳಿ. ಶುಭವಾಗಿ. ಮಕರ ರಾಶಿ, ಮಕ್ಕಳ ಬಗ್ಗೆ ಇರತಕ್ಕಂತಹ ಚಿಂತೆಯಿಂದ ಹೊರಬನ್ನಿ. ಮಕ್ಕಳಿಗೆ ಏನೋ ಒಂದು ರೀತಿಯಲ್ಲಿ ಭಗವಂತನ ಅನುಗ್ರಹವಾಗತ್ತೆ. ನೀವು ಏನು ಮಕ್ಕಳಿಂದ ನಿರೀಕ್ಷೆ ಮಾಡ್ತಿರೋ ಅಂತಹ ದಾರಿಯಲ್ಲಿ, ಅಂತಹ ರೀತಿಯಲ್ಲಿ ಮಕ್ಕಳು ಇರ್ತಾರೆ ಅನ್ನುವಂಥದ್ದು. ಆತ್ಮವಿಶ್ವಾಸ ಎಷ್ಟು ಬೆಳೆಸ್ಕೊಳ್ತೀರೋ ಅಷ್ಟು ನಿಮಗೆ ಅನುಕೂಲ ಇದೆ ಅನ್ನುವಂಥದ್ದು. ವಿದ್ಯಾರ್ಥಿಗಳಿಗೆ ಅನುಕೂಲ ಅಂದರೆ ಸಹಾಯ ಧನವೋ ಅಥವಾ ವಿದ್ಯಾಭ್ಯಾಸಕ್ಕೆ ಪೂರಕವಾಗಿ ಬೇಕಾಗತಕ್ಕಂತಹ ಪರಿಕರಗಳು, ಸಲಕರಣೆಗಳು ನಿಮಗೆ ಒದಗಿ ಬರುವಂಥದ್ದಾಗುತ್ತೆ. ಜೀವನದ ನಿರಾಸೆಗಳನ್ನು ದೂರ ಮಾಡಿ ಆಶಾದಾಯಕರಾಗಿರಿ. ಯಾವತ್ತೂ ನಾವು ಆ ಹೋಪ್ಸನ್ನು ಕಳ್ಕೊಂಡ್ಬಿಟ್ರೆ ಜೀವನದಲ್ಲಿ ಮುಂದೆ ಬರುವಂಥದ್ದು ಕಷ್ಟವಾದೀತು. ಇದರ ಬಗ್ಗೆ ನಿಮ್ಮ ಚಿಂತನೆಗಳು ಧನಾತ್ಮಕವಾಗಿ ಇರಲಿ ಅನ್ನುವಂಥದ್ದು. ಅಚ್ಚರಿಯ ಘಟನೆ ನಡೀಬಹುದು. ಏನೋ ಒಂದು ರೀತಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಕುತೂಹಲ ಭರಿತವಾಗಿ ಅಥವಾ ಆಶ್ಚರ್ಯಕರವಾಗಿ ಯಾವುದೋ ಒಂದು ಸಂದರ್ಭ ಒದಗಿ ಬಂದಾಗ ನೀವು ಅದನ್ನು ಬಹಳ ವಿಚಿತ್ರವಾಗಿ ಗಣಿಸ್ತೀರಿ ಅಂತಕ್ಕಂಥದ್ದು. ಆರ್ಥಿಕವಾದಂತಹ ಹಿನ್ನಡೆ ಆದರೂ ಕೂಡ ನಿಮಗೆ ಸಮಾಧಾನ ಇರಲಿ, ತಾಳ್ಮೆಯನ್ನು ಕಳ್ಕೊಳ್ಬೇಡಿ. ದುಡ್ಡು ಕಾಸು ಏನೋ ಕಳೆದೋಯ್ತು, ನಷ್ಟವಾಯಿತು ಅಂತ ಆದರೂ ಇವತ್ತಲ್ಲ ನಾಳೆ ಸಂಪಾದನೆಯನ್ನು ಮಾಡುವಂತಹ ಸಂದರ್ಭಗಳ ಬರುತ್ತೆ ಅನ್ನುವಂತಹ ಧೈರ್ಯ ನಿಮಗಿರಲಿ. ಕುಂಭರಾಶಿ, ಆಲಸ್ಯವನ್ನು ದೂರ ಮಾಡಿ ಆನಂದವಾಗಿರಿ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಟಿಪ್ಸ್ ಇದ್ದ ಹಾಗಿದೆ ಇವತ್ತಿನ ಫಲ. ಅಂದರೆ ಯಾವತ್ತೂ ಕೂಡ ಶರೀರದಲ್ಲಿ ಆ ಜಾಡ್ಯವನ್ನು ದೂರ ಮಾಡಬೇಕು. ನೀವೇನೋ ಕಷ್ಟಪಟ್ಟು ಕೆಲಸ ಮಾಡಿ ಹಿಂದಿನ ದಿವಸ ರಾತ್ರಿ ಮಲಗಿದಾಗ ಬೆಳಗ್ಗೆ ಬೇಗ ಏಳೋದಕ್ಕೆ ಆಗದೇ ಇರಬಹುದು. ಅದು ನಿಮ್ಮ ಶರೀರದ ಶ್ರಮದ ಫಲ, ಆಲಸ್ಯ ಅಲ್ಲ. ಅದು ಶಾರೀರಿಕವಾಗಿ ಆಗಿರತಕ್ಕಂತಹ ಶ್ರಮ. ಆದರೆ ಪ್ರತಿ ದಿವಸವೂ ಕೂಡ ಇದೇ ರೀತಿ ಯಾವ ಕೆಲಸವೂ ಇಲ್ಲ, ನಾನು ಹೇಳದೆ 9 ಗಂಟೆಗೆ ಅಂತಂದರೆ ಆ ಜಾಡ್ಯ ದೂರ ಆಗಬೇಕು. ಆಗ ಮಾತ್ರ ನಿಮಗೆ ನಿಜವಾದಂತಹ ಆನಂದ ಸಿಕ್ಕೋದು. ಕೆಲವರಿಗೆ ಆ ಮಲಗಿ ನಿದ್ದೆ ಮಾಡೋದ್ರಲ್ಲೇ ಆನಂದ ಅಂತಂದರೆ ಅದಕ್ಕೆ ಯಾವ ಅರ್ಥವೂ ಇಲ್ಲ. ನಾವೇನು ಹೇಳೋದು ಕಷ್ಟ ಆದೀತು. ಹಳೆಯ ಸ್ನೇಹಿತರ ಭೇಟಿ ನಿಮಗೆ ಉತ್ಸಾಹವನ್ನು ತರುತ್ತೆ. ಹೆಚ್ಚು ವ್ಯಯವಾಗೋದ್ರಿಂದ ಅಂದರೆ ಖರ್ಚು ಜಾಸ್ತಿ ಆಗೋದ್ರಿಂದ ಕುಟುಂಬದಲ್ಲಿ ಜಗಳ. ಇಷ್ಟೆಲ್ಲ ಯಾತಕ್ಕೆ ಖರ್ಚು ಮಾಡಬೇಕು ಅಂತ ಅವರ ಪ್ರಶ್ನೆ, ಖರ್ಚು ಮಾಡ್ತಿರೋ ನಾನು ಅಂತ ನಿಮ್ಮ ಪ್ರಶ್ನೆ. ಹೀಗೆಲ್ಲ ಜಗಳಕ್ಕೆ ಅವಕಾಶವಾಗುತ್ತೆ. ಜೀವನ ಶೈಲಿಯನ್ನು ಬದಲಿಸ್ಕೊಳ್ಬೇಕು. ಪ್ರಯತ್ನಪೂರ್ವಕವಾಗಿ ಆದರೂ ಕೂಡ ಸ್ವಲ್ಪ ಪರಿವರ್ತನೆ ಆಗಬೇಕು. ಅದು ಕಷ್ಟ ಸಾಧ್ಯ ಇದೆ ನಿಮ್ಮಲ್ಲಿ. ಆದರೆ ಅದು ಬದಲಾಗಲಿಲ್ಲ ಅಂತಾದಾಗ ತೊಂದರೆಗೆ ಕಾರಣಗಳಾಗತ್ತೆ. ಅನುಮಾನದ ಸಮಯ ಮನಸ್ಸಿಗೆ ಕಿರಿಕಿರಿ ಉಂಟು ಮಾಡುತ್ತೆ. ಯಾವ ವಿಷಯ ನೋಡಿದರೂ ಅನುಮಾನ, ಯಾರ ಬಗ್ಗೆನೂ ನಂಬಿಕೆ ಬರ್ತಾ ಇಲ್ಲ. ಯಾಕೆ ಹೀಗಾಗ್ತಾ ಇದೆ ಅನ್ನೋಂಥದ್ದು ಗೊತ್ತಾಗ್ತಾ ಇಲ್ಲ. ಇದೆಲ್ಲ ಸ್ವಲ್ಪ ಅಸಮಾಧಾನಕ್ಕೆ ಕಾರಣವಾಗುತ್ತೆ. ಅನಗತ್ಯವಾದಂತಹ ಕೆಲಸದಿಂದ ಸಮಯ ವ್ಯರ್ಥವಾಗುತ್ತೆ. ಅದು ನಿಮ್ಮ ಮನಸ್ಸಿಗೆ ಬರಬೇಕು. ನಾನು ಈ ಕೆಲಸಕ್ಕೆ ಭಾಗಿ ಆಗಬಾರ್ದು, ಇಂಥ ಕೆಲಸವನ್ನೇ ನಾನು ಮಾಡಬೇಕು ಅನ್ನುವಂಥದ್ದೆಲ್ಲ ಗೊತ್ತಾಗಬೇಕು. ಆ ವಿವೇಚನಾ ಶಕ್ತಿ ಶೂನ್ಯವಾದ ಹಾಗೆ ಅಥವಾ ಅದಕ್ಕೆ ಕುಂದು ಬಂದರೆ ಅಲ್ಲಿ ಒಂದಷ್ಟು ಸಮಸ್ಯೆಗಳಾಗುತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಮಾನಸಿಕವಾಗಿ ನೆಮ್ಮದಿ ಇಲ್ಲದೆ ಇರತಕ್ಕಂಥದ್ದು, ಜುಗುಪ್ಸೆ, ಏನೂ ಬೇಡಪ್ಪ ಸಾಕು ಇಷ್ಟು ದಿವಸ ಆಗಿದ್ದು ಅನ್ನುವಂತಹ ಒಂದು ವೈರಾಗ್ಯದ ಮಾತು, ಜುಗುಪ್ಸೆಯ ಮಾತು ನಿಮ್ಮ ಬಾಯಿಂದ ಬರುವಂಥದ್ದಾಗ್ಬೋದು. ತಂದೆಯವರಿಂದ ಅಥವಾ ಹಿರಿಯವರಿಂದ ಉತ್ತಮವಾದಂತಹ ಸಲಹೆ, ಹಣದ ಸಹಾಯ ಇವೆಲ್ಲವೂ ಕೂಡ ಆಗುವಂಥದ್ದು. ವ್ಯಾಪಾರದಲ್ಲಿ ಹಾನಿಯಾಗುವಂತಹ ಸೂಚನೆ, ಪರ್ಯಾಯ ವ್ಯವಸ್ಥೆಗೆ ಚಿಂತನೆಯನ್ನು ಮಾಡ್ತೀರಿ.
ಇದು ಬುದ್ಧಿವಂತಿಕೆ ಅಂತ ಹೇಳಬೇಕು. ಕೆಲಸದ ಒತ್ತಡ, ತಾಳ್ಮೆ ಇರಬೇಕು. ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಕ್ಕಂತಹ ದಿವಸ. ಮನಸ್ಸು ಶುದ್ಧಿಗೋಸ್ಕರವಾಗಿ, ತಾಳ್ಮೆಯನ್ನು ಕಂಡುಕೊಳ್ಳೋದಕ್ಕೋಸ್ಕರವಾಗಿ ಅಶ್ವತ್ಥ ವೃಕ್ಷಕ್ಕೆ, ಅರಳಿ ಮರಕ್ಕೆ 12 ಪ್ರದಕ್ಷಿಣೆಗಳನ್ನು ಹಾಕಿ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೆ ಅಗ್ರತಃ ಶಿವರೂಪಾಯ ವೃಕ್ಷರಾಜಾಯತೆ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಲಿ.